ನಾವೆಲ್ಲರೂ ಅನ್ಕೋತೀವಿ 1947ಕ್ಕೆ ನಮ್ಮ ಸ್ವಾತಂತ್ರ್ಯ ಸಿಕ್ತಂತೇಳಿ. ಆದ್ರೆ ನಮ್ಮ ಭಾರತ ದೇಶದೇ ಒಂದು ಅಂಗ ಹೈದರಾಬಾದ್ ಕರ್ನಾಟಕಕ್ಕೆ ನಂಗೆ ಅವತ್ತಿನ ದಿವಸ ನಮ್ಗೆ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿದ್ದಿಲ್ಲ. ನಿಜಾಮರ ಆಳ್ವಿಕೆನಾಗ ಅವತ್ತಿನ ದಿವಸ ಇತ್ತು. ಈ ನಿಜಾಮ್ ಆಳ್ವಿಕೆಯ ಒಂದು ಚೀಫ್ ಆಗಿರ್ತಾನ ಖಾಜಿಮ್ ರಿಜ್ವಿ. ಈ ಒಂದು ಖಾಜಿಮ್ ರಿಜ್ವಿ ನಮ್ಮದೇ ಭಾಗನಾಗ ಒಂದು ಹತ್ಯಾಕಾಂಡ ಮಾಡ್ಯಾನ. ಅದು ಎಲ್ಲರಿಗೆ ಗೊತ್ತಿರಬೇಕಲ್ಲ. ಇದೇ ನಮ್ಮ ಬೀದರ್ ಜಿಲ್ಲೆಯ ಗೋಟಾಬಿ ಗ್ರಾಮನಾಗ ಒಂದು ಹತ್ಯಾಕಾಂಡ ಮಾಡ್ದ. ನೀವೆಲ್ಲರೂ ಒಂದು ಗೂಗಲ್ ಸರ್ಚ್ ಮಾಡಿ ನೋಡ್ರಿ, ಒಂದು ಬಗ್ಗೆ ಒಂದು ಹೇಳ್ತದ. ಅದೇ ಖಾಜಿಮ್ ರಿಜ್ವಿ ಒಂದು ಪಾಕಿಸ್ತಾನದ ಒಂದು ಅಂಗಸಂಸ್ಥೆ ಆಗಿರ್ತದೆ. ಅದೇ ಅಂಗಸಂಸ್ಥೆ ಇವತ್ತಿನ ದಿವಸ ಒಂದು ಪಾರ್ಟಿ ಮೇ 9 ಮತ್ತು 10 ನೀವು ನೋಡ್ರಿ, ಗೋಟಾಬಿ ಹತ್ಯಾಕಾಂಡದಾಗ ನಮ್ಮ ಹಿಂದೂಗಳು ಹತ್ಯೆ ಬರಬರುವಾಗಿ ಮಾಡಿದ್ರು ಅವತ್ತಿನ ದಿವಸ ಅವ ಖಾಜಿಮ್ ರಿಜ್ವಿ. ಇವತ್ತಿನ ದಿವಸ ಅವಂದು ಯಾವುದೋ ಪಾಠಗಳನ್ನ ಹೇಳ್ಕೊಟ್ಟಿಲ್ಲ, ಹಿಂದೂಗಳು ಹತ್ಯೆ ಆಗದ ಅಂತ ಹೇಳ್ಕೊಟ್ಟಿಲ್ಲ. ಅವಾಗ ಹೈದರಾಬಾದ್ ನಿಜಾಮಿಕೆ ಆಳ್ವಿಕೆನಾಗ ನಮ್ಮ ಭಾಗದಾಗ ಅವ್ರು ಏನೇನ್ ಮಾಡಿದ್ರು ಅಂದ್ರೆ ಆಸ್ತಿ ಪಾಸ್ತಿ ಎಲ್ಲ ಹಾಳು ಮಾಡಿದ್ರು, ಸ್ತ್ರೀ ಮೇಲೆ ದೌರ್ಜನ್ಯ ಮಾಡ್ತಿದ್ರು, ಮತ್ತೆ ಮತಾಂತರಗೊಳ್ಳಿಕ್ಕೆ ಅವಾಗ ಹೆಚ್ಚಿಗೆ ಅವ್ರು ಇದು ಮಾಡ್ತಿದ್ರು. ಹೋರಾಟಗಾರರು ಅವತ್ತಿನ ದಿವಸ ಎಷ್ಟೋ ಜನ ನಮ್ಮ ಉತ್ತರ ಕರ್ನಾಟಕ ಭಾಗದವ್ರು ಎಷ್ಟೋ ಜನ ಅವತ್ತಿನ ದಿವಸ ಪ್ರಾಣ ತ್ಯಾಗ ಮಾಡ್ಯಾರ. ಅವತ್ತಿನ ದಿವಸ ನಮ್ಮ ಭಾರತದ ಮಾಜಿ ಉಪ ಪ್ರಧಾನ ಮಂತ್ರಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಅವತ್ತಿನ ಆಪರೇಷನ್ ಪೋಲೋ ಮಾಡಿದಿಲ್ಲ ಅಂದ್ರ ಇವತ್ತಿನ ದಿವಸ ನಮ್ಮ ಭಾರತದ ಸ್ಥಿತಿ ಅಂದ್ರೆ ನಮ್ಮ ಹೈದರಾಬಾದ್ ಕರ್ನಾಟಕ ಪರಿಸ್ಥಿತಿ ಏನಾಗಿತ್ತು ಅಂತ ನೀವೇ ತಿಳ್ಕೊಡ್ರಿ. ನಮ್ಗೆ ಈಗ ಯಾವುದೋ ಪಾಠನ ಕಲ್ಸ್ಕೊಟ್ಟಿಲ್ಲ. ನಾವೇ ಒಂದು ಸಣ್ಣ ಪುಟ್ಟ ಈಗ ಯಾರೊಬ್ಬರು ಮಾಹಿತಿ ತಜ್ಞರು ಅಥವಾ ಗೂಗಲ್ ಸರ್ಚ್ ಮೇಲೆ ಅಥವಾ ಇದಕ್ಕೆ ಎಲ್ಲ ನಮ್ಮ ದೇಶ ಅವ್ರಿಗೆ ಉಕ್ಕಿನ ಮನುಷ್ಯ ಅಂತ ಕರೀತಾರ. ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಇವತ್ತಿನ ದಿವಸ ಸ್ಮರಿಸುತ್ತಾ ನಮ್ಮ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನದ ಎಲ್ಲರಿಗೂ ಶುಭಾಶಯಗಳು. ಧನ್ಯವಾದ.